ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕಳೆದ 25 ವರ್ಷದಲ್ಲಿ ಯಾರ್ಯಾರು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿದ್ರು, ಹೆಚ್ಚು ವರ್ಷ ಇದ್ದಿದ್ದು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೀಮಂತ್ ಕುಮಾರ್ ಸಿಂಗ್ ಇವರು 2000ನೇ ಇಸವಿಯಿಂದ 2004ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ರು. 1996ನೇ ಬ್ಯಾಚ್ನ IPS ಆಫೀಸರ್ ಆಗಿರೋ ಇವರು ಮೂಲತಃ ಜಾರ್ಖಂಡ್ ರಾಜ್ಯದವರು. ಓದಿರೋದು MA ಸ್ನಾತಕೋತ್ತರ ಪದವಿ. ಬಿ ದಯಾನಂದ್ ಇವರು 2004ರಿಂದ 2007ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿದ್ರು. ಇಂಥ ದಯಾನಂದ್ 1994ನೇ ಬ್ಯಾಚ್ನ IPS ಅಧಿಕಾರಿ. ಹುಟ್ಟಿದ್ದು ಅವಿಭಜಿತ ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಈಗ ಇದು ಹಾವೇರಿ ಜಿಲ್ಲೆಯಲ್ಲಿದೆ. ಓದಿರೋದು BA ಪದವಿ. ಎನ್ ಸತೀಶ್ ಕುಮಾರ್ ಇವರು 2007ರಿಂದ 2009ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿ ಸೇವೆ ಸಲ್ಲಿಸಿದ್ದಾರೆ. 2003ನೇ ಬ್ಯಾಚ್ನ IPS ಆಫೀಸರ್ ಆಗಿರೋ ಇವರು ಮೂಲತಃ ತಮಿಳುನಾಡಿನವರು. ಓದಿರೋದು ಬಿಟೆಕ್ ಪದವಿ. ಡಾಕ್ಟರ್ ಸುಬ್ರಹ್ಮಣ್ಯೇಶ್ವರ ರಾವ್ ಇವರು 2009ರಿಂದ 2011ರವರೆಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2002ನೇ ಬ್ಯಾಚ್ನ IPS ಅಧಿಕಾರಿಯಾಗಿರೋ ಇವರು ರಾಜಧಾನಿ ಬೆಂಗಳೂರಿನವರು. ಓದಿರೋದು MBBS ಪದವಿ. ಲಾಭುರಾಮ್ ಇವರು 2011ರಿಂದ 2012ರವರೆಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2004ನೇ ಬ್ಯಾಚ್ನ IPS ಆಫೀಸರ್ ಆಗಿರೋ ಇವರು ಮೂಲತಃ ರಾಜಸ್ಥಾನದವರು. ಓದಿರೋದು BSc ಪದವಿ. ಅಭಿಷೇಕ್ ಗೋಯಲ್ ಇವರು 2012ರಿಂದ 2013ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ರು. 2005ನೇ ಬ್ಯಾಚ್ನ IPS ಅಧಿಕಾರಿಯಾಗಿರೋ ಇವರು ಮೂಲತಃ ಪಂಜಾಬ್ನವರು. ಇಂಥ ಅಭಿಷೇಕ್ ಗೋಯಲ್ ಬಿಟೆಕ್ ಪದವಿ ಮತ್ತು MPM ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಶಾಂತನು ಸಿನ್ಹಾ ಇವರು 2013ರಿಂದ 2014ರವರೆಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2009ನೇ ಬ್ಯಾಚ್ನ IPS ಅಧಿಕಾರಿಯಾಗಿರೋ ಇವರು ಮೂಲತಃ ದೆಹಲಿಯವರು. ಓದಿರೋದು BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ. ಡಾಕ್ಟರ್ ಶರಣಪ್ಪ SD ಇವರು 2014ರಿಂದ 2016ರವರೆಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2009ನೇ ಬ್ಯಾಚ್ನ IPS ಆಫೀಸರ್ ಆಗಿರೋ ಇವರು ಮೂಲತಃ ಕಲಬುರಗಿ ಜಿಲ್ಲೆಯವರು. ಓದಿರೋದು MSc ಸ್ನಾತಕೋತ್ತರ ಪದವಿ ಮತ್ತು PhD. ಭೂಷಣ್ ಗುಲಾಬರಾವ್ ಇವರು 2016ರಿಂದ 2017ರವರೆಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2009ನೇ ಬ್ಯಾಚ್ನ IPS ಅಧಿಕಾರಿಯಾಗಿರೋ ಇವರು ಮೂಲತಃ ಮಹಾರಾಷ್ಟ್ರದವರು. ಓದಿರೋದು MTech ಮತ್ತು MPM ಸ್ನಾತಕೋತ್ತರ ಪದವಿ. ಸುಧೀರ್ ಕುಮಾರ್ ರೆಡ್ಡಿ ಇವರು 2017ರಿಂದ 2018ರವರೆಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2010ನೇ ಬ್ಯಾಚ್ನ IPS ಅಧಿಕಾರಿಯಾಗಿರೋ ಇವರು ಮೂಲತಃ ಆಂಧ್ರ ಪ್ರದೇಶದವರು. ಇಂಥ ಸುಧೀರ್ ಕುಮಾರ್ ರೆಡ್ಡಿ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಡಾಕ್ಟರ್ ರವಿಕಾಂತೇಗೌಡ ಇವರು 2018ರಿಂದ 19ರವರೆಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2005ನೇ ಬ್ಯಾಚ್ನ ಕರ್ನಾಟಕ ಪೊಲೀಸ್ ಸರ್ವಿಸ್ ಅಧಿಕಾರಿಯಾಗಿದ್ದ ಇವರು ಬಳಿಕ ಪ್ರಮೋಷನ್ ಪಡೆದು IPS ಆಫೀಸರ್ ಆದ್ರು. ಮೂಲತಃ ಮಂಡ್ಯ ಜಿಲ್ಲೆಯವರಾದ ರವಿಕಾಂತೇಗೌಡ MTech ಸ್ನಾತಕೋತ್ತರ ಪದವಿ ಮತ್ತು ಡಿಲಿಟ್ ಮಾಡಿದ್ದಾರೆ. BM ಲಕ್ಷ್ಮೀ ಪ್ರಸಾದ್ ಇವರು 2019ರಿಂದ 21ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ರು. 2014ನೇ ಬ್ಯಾಚ್ನ IPS ಆಫೀಸರ್ ಆಗಿರೋ ಇವರು ಮೂಲತಃ ಬೆಂಗಳೂರಿನವರು. ಓದಿರೋದು ಬಿಟೆಕ್ ಪದವಿ. ಋಷಿಕೇಶ್ ಭಗವಾನ್ ಇವರು 2021ರಿಂದ 23ರವರೆಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2015ನೇ ಬ್ಯಾಚ್ನ IPS ಅಧಿಕಾರಿಯಾಗಿರೋ ಇವರು ಮೂಲತಃ ಮಹಾರಾಷ್ಟ್ರದವರು. ಓದಿರೋದು BE ಮತ್ತು ಬಿಟೆಕ್ ಪದವಿಗಳನ್ನ. ಡಾಕ್ಟರ್ ಅಮಟೆ ವಿಕ್ರಮ್ ಇವರು 2023ರಲ್ಲಿ ಕೆಲ ದಿನಗಳ ಮಟ್ಟಿಗೆ ದಕ್ಷಿಣ ಕನ್ನಡ ಎಸ್ಪಿ ಆಗಿದ್ರು. 2018ನೇ ಬ್ಯಾಚ್ನ ಕರ್ನಾಟಕ ಪೊಲೀಸ್ ಸರ್ವಿಸ್ ಅಧಿಕಾರಿಯಾಗಿದ್ದ ಅಮಟೆ ವಿಕ್ರಮ್ ಬಳಿಕ ಪ್ರಮೋಷನ್ ಪಡೆದು IPS ಆದ್ರು.
ಮೂಲತಃ ಬೆಳಗಾವಿ ಜಿಲ್ಲೆಯವರಾದ ಇವರು BVSc ಅಥವಾ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಪದವಿ ಪಡೆದಿದ್ದಾರೆ. ಸಿಬಿ ರಿಷ್ಯಂತ್ ಇವರು 2023ರಿಂದ 24ರವರೆಗೆ ದಕ್ಷಿಣ ಕನ್ನಡ SP ಆಗಿದ್ರು. 2013ನೇ ಬ್ಯಾಚ್ನ IPS ಅಧಿಕಾರಿಯಾಗಿರೋ ಸಿಬಿ ರಿಷ್ಯಂತ್ ಬೆಂಗಳೂರಿನವರು. ಓದಿರೋದು BCom ಪದವಿ. ಯತೀಶ್ ಎನ್ ಇವರು 2024ರಿಂದ 25ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ SP ಆಗಿದ್ರು. 2016ನೇ ಬ್ಯಾಚ್ನ IPS ಆಫೀಸರ್ ಆಗಿರೋ ಇವರು ಮೂಲತಃ ತುಮಕೂರು ಜಿಲ್ಲೆಯವರು. ಓದಿರೋದು BE ಪದವಿ. ಡಾಕ್ಟರ್ ಅರುಣ್ ಕೆ ಇವರು 2025ರಿಂದ ದಕ್ಷಿಣ ಕನ್ನಡ SP ಆಗಿದ್ದಾರೆ. 2014ನೇ ಬ್ಯಾಚ್ನ IPS ಅಧಿಕಾರಿಯಾಗಿರೋ ಇವರು ಮೂಲತಃ ತಮಿಳುನಾಡಿನವರು. ಓದಿರೋದು MBBS ಪದವಿ. ಸೋ ಫ್ರೆಂಡ್ಸ್, ಇದಿಷ್ಟು ಕಳೆದ 25 ವರ್ಷದಲ್ಲಿ ಯಾರ್ಯಾರು ದಕ್ಷಿಣ ಕನ್ನಡ ಜಿಲ್ಲೆಯ SP ಆಗಿದ್ರು, ಎಷ್ಟು ವರ್ಷ ಅಧಿಕಾರದಲ್ಲಿದ್ರು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದ್ಹಾಗೆ SP ಆದವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು, ಅಪರಾಧಗಳನ್ನ ತಡೆಗಟ್ಟೋದು, ತನಿಖೆ ಮಾಡೋದು ಸೇರಿದಂತೆ ಜಿಲ್ಲೆಯ ಪೊಲೀಸ್ ಆಡಳಿತವನ್ನ ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.